ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಸೀತಾ ಅವಳ ಕೈಗೆ ಮೆಹಂದಿ ಹಾಕಿರೋದ್ರಿಂದ ಅವಳಿಗೆ ಸೀರೆ ಉಟ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೆ ಅವಳು ಅತ್ತಿಗೆ ಸೀರೆ ಉಡಿಸ್ತೀನಿ ಅಂತ ಬಂದಿರ್ತಾರೆ. ಅದೇ ಸಮಯಕ್ಕೆ ಅನುಶ್ರೀ ಬಂದ್ಲು ಅನ್ನೋದನ್ನ ಕೇಳಿ ಅವಳು ನೋಡೋಕ್ಕಾಗಿ ಸೀತನ್ನ ಸೀರೆ ಉಡಿಸೋದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ರಾಮ್ ಬಂದು ನಾನು ಸೀರೆ ಉಡಿಸ್ತೀನಿ ಅಂತ ಹೇಳಿ ಸೀತಾ ಹೇಗೆ ಹೇಳ್ತಾಳೋ ಹಾಗೆ ಸೀರೆಯನ್ನ ಉಡಿಸ್ತಾನೆ. ಆಗ ರಾಮ್ ಇದನ್ನು ಫಸ್ಟ್ ಅಟೆಂಪ್ಟಲ್ಲಿ ಎಷ್ಟು ಪರ್ಫೆಕ್ಟಾಗಿ ಸೀರೆನ ಉಡಿಸಿದ್ದೀನಿ ಅಲ್ವಾ, ಗುಡ್ ಜಾಬ್ ಅಲ್ವಾ ಅಂತ ಹೇಳಿ ಸೀತನ್ನ ನೋಡಿ ಹೇಳ್ತಾನೆ. ಸೀತಂಗೂ ಕೂಡ ಅಷ್ಟು ಚೆನ್ನಾಗಿ ಸೀರೆ ಉಡಿಸಿದ್ದನ್ನು ನೋಡಿ ಖುಷಿ ಆಗತ್ತೆ. ನನ್ನ ಹುಡುಗಿಗೆ ನನ್ನ ದೃಷ್ಟಿನೇ ತಾಗತ್ತಪ್ಪ ಅಂತ ಹೇಳಿ ಸೀತನ್ ಕಣ್ಣಲ್ಲಿದ್ದ ಕಾಡ್ಗೆನ ತೆಗೆದು ದೃಷ್ಟಿ ಬೊಟ್ಟಾಗಿ ಹಚ್ಚುತ್ತಾನೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸೀತಾ ಅಂತ ಹೇಳಿ ಹೇಳ್ತಾನೆ ರಾಮ್. ಹೀಗೆ ಸೀತಾ ಮತ್ತೆ ರಾಮ್ ಮಾತಾಡ್ತಾ ನಿಂತ್ಕೊಂಡಿರುವಾಗ ಆ ಕಡೆ ಭಾರ್ಗವಿ ಮತ್ತೆ ಸಾಧನ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಸುಲೋಚನಾ ಕೂಡ ಅಲ್ಲಿಗೆ ಬರ್ತಾಳೆ. ಭಾರ್ಗವಿ ಅವರೇ, ಸೀತನ್ ರೂಮ್ ಕಡೆ ಹೋಗ್ತಿದ್ದೀರಾ ಅಂತ ಹೇಳಿ ಭಾರ್ಗವಿನ ನೋಡಿ ಸುಲೋಚನಾ ಗಾಬರಿಯಿಂದ ಕೇಳ್ತಾಳೆ. ಬನ್ನಿ ಬನ್ನಿ ಹೋಗೋಣ ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತಾಳೆ. ಆಗ ಸೀತಂಗೆ ಮತ್ತೆ ರಾಮ್ಗೆ ತುಂಬಾನೇ ಶಾಕ್ ಆಗುತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸೀತಾ ಇದ್ದಳು ನೀವು ಅಟ್ಕೊಳ್ಳಿ ನೀವು ಹೋಗಿ ಅಂತ ಹೇಳಿದ್ರು ಕೂಡ ರಾಮ್ ಇದ್ದವನು ಅವನಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲೇ ಕಳ್ಳನ್ ಥರ ಮಾಡ್ತಾ ನಿಂತ್ಕೊಂಡಿರ್ತಾನೆ. ಸುಲೋಚನಾ ಕೂಡ ಏನಾಗಿರ್ಬೋದು ಅಂತ ಹೇಳಿ ಹಾಗೆ ಬರ್ತಾ ಇರ್ತಾರೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.